ಪ್ರಕರಣದಲ್ಲಿ 11 ಜನ ಮೃತಪಟ್ಟಿದ್ರು. ಇದಕ್ಕೆ ನೇರ ಕಾರಣ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೆ ಹೋಮ್ ಮಿನಿಸ್ಟರ್ ಅನ್ನೋದು ಬಿಜೆಪಿಯವರ ಗಂಭೀರ ಆರೋಪ. ಇವರು ರಾಜೀನಾಮೆ ಕೊಡಬೇಕು ಅನ್ನೋದು ಇವರೆಲ್ಲರ ಆಕ್ರೋಶವೂ ಕೂಡ ಆಗಿದೆ. ಈ ಪ್ರಕರಣದಲ್ಲಿ ಈಗ ಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಬಿಜೆಪಿ ನಾಯಕರು, ಬಿಜೆಪಿ ಶಾಸಕರುಗಳು, ಪರಿಷತ್ ಸದಸ್ಯರು ಹೋರಾಟ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ ಎಲ್ಲರೂ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಟ್ರೋಫಿಯನ್ನು ಇಟ್ಕೊಂಡು ಮುದ್ದು ಕೊಟ್ಟು ಆ ನಂತರ ಕಾರ್ನಲ್ಲಿ ಆರ್ಸಿಬಿ ಧ್ವಜವೆಲ್ಲ ಹಿಡ್ಕೊಂಡು ಎಲ್ಲ ಶೋ ಮಾಡಿದೆಯಲ್ಲ, ಇದಕ್ಕೆ ನೇರ ಕಾರಣ ಡಿಕೆ ಶಿವಕುಮಾರ್ ಅವರೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಎಲ್ಲ ಬಿಜೆಪಿ ಶಾಸಕರುಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂತರದಲ್ಲಿ ಇವೆಲ್ಲ ಮಾಡಿಲ್ಲ ಅಂತ ಈಗ ಕೈ ತೊಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು ಕೆಸಿಎಂ ಮೇಲೆ ಹಾಕ್ತಿದ್ದಾರೆ, ಆರ್ಸಿಬಿ ಮೇಲೆ ಹಾಕ್ತಿದ್ದಾರೆ. ದಂಧೆ, ಲೂಟಿ, ಅದಾದ ಮೇಲೆ ಈ ರೀತಿ ಜನರ ಪ್ರಾಣ ತೆಗೆಯೋದು, ಮಾನ ತೆಗೆಯೋದು. ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ ಎಲ್ಲರ ಮಾನ ಮರ್ಯಾದೆ ತೆಗಿತೀರಿ. ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ. ಮೊದಲ ದಿವಸ ಹೇಳ್ತೀರಿ ಯಾರು ಪೊಲೀಸ್ನವ್ರದ್ದು ಏನೂ ತಪ್ಪಿಲ್ಲ. ಹಾಗಿದ್ದ ಮೇಲೆ ನಿಮ್ಗೇನ್ ರೋಗ ಬಂದಿತ್ತು? ಬೆಳಗ್ಗೆ ಎದ್ದ ತಕ್ಷಣನೇ ಮೇಲ್ನೋಟಕ್ಕೆ ಯಾರ್ಯಾರು ತಪ್ಪು ಮಾಡಿದ್ರು ಅವ್ರನ್ನ ಸಸ್ಪೆಂಡ್ ಅಂತೀರಿ. ಒಬ್ಬ ಕಮಿಷನರ್ನ ಸಸ್ಪೆಂಡ್ ಈ ಬೆಂಗಳೂರಲ್ಲಿ ಮಾಡಿದ್ದು ಇದುವರೆಗೂ ಉದಾಹರಣೆಯೇ ಇಲ್ಲ. ಆದ್ರೆ ಇತಿಹಾಸನೇ ಇಲ್ಲ. ಮೇಲ್ನೋಟಕ್ಕೆ ಗೊತ್ತಾಯ್ತಲ್ಲ ನಿಮಗೆ. ಕೆಳನೋಟ ಏನು? ನಿಮ್ಮ ಕೆಳನೋಟನೂ ಸ್ವಲ್ಪ ಹೇಳಬೇಕಾಗಿತ್ತಲ್ಲ. ಬರೀ ಮೇಲ್ನೋಟ ಹೇಳಿದ್ರೆ ಅವ್ರು ಏನ್ ತಪ್ಪು ಮಾಡಿದ್ರು? ನಿಮ್ಮ ತಪ್ಪನ್ನ ವಿಧಾನಸೌಧದಲ್ಲಿ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೂಕ್ತ ಬಂದೋಬಸ್ತ್ ಕೊಡ್ಲಿಕ್ಕೆ ಬೇಕಾದಂತ ಸಿಬ್ಬಂದಿ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಲಿಖಿತವಾಗಿ ಕೊಟ್ಟಿಲ್ವಾ ನಿಮ್ಗೆ? ಇಷ್ಟಾದ್ಮೇಲೂ ಕೂಡ ನಿರ್ಣಯ ತಗೊಂಡವ್ರು ಯಾರು? ಆಯುಕ್ತರು ನಿರ್ಣಯ ತಗೊಂಡ್ರ? ವಿಧಾನಸೌಧದ ಮೆಟ್ಲ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿ, ಶಾಸಕರುಗಳು ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ವಿರಾಟ್ ಕೊಹ್ಲಿ ಜೊತೆ ಫೋಟೋ ತೆಗೆಸ್ಕೊಳ್ಳಿ ಅಂತ ಅವರು ನಿಮಗೆ ಸೂಚನೆ ಕೊಟ್ರ? ಯಾವ ಕಾರಣಕ್ಕೆ ಇದನ್ನ ಮಾಡಿದ್ರಿ ನೀವು? ಇದಕ್ಕೆ ಇವತ್ತಿಗೂ ನೀವು ಉತ್ತರ ಕೊಟ್ಟಿಲ್ಲ. ಮಾನವೀಯತೆ ಇಲ್ಲದೆ ನಡ್ಕೊಂಡ್ರಿ. ಒಂದ್ ಕಡೆ ಸಾವಿನ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ನೀವು ಹೆಂಗೆ ಮನುಷ್ಯತ್ವ ಸತ್ತವ್ರ ರೀತಿಯಲ್ಲಿ ನಡ್ಕೊಂಡ್ರಿ. ಒಬ್ರು ಕಪ್ ಎತ್ತಿ ಮುತ್ತಿಡ್ತಾರೆ, ಓಹೋ ನೀವೇ ಶಿಕ್ಷೆ ಹೊಡೆದಿದ್ದು, ನೀವೇ ಗೆಲ್ಸಿದ್ದು ತಂಡನ. ನಾಚಿಕೆ ಆಗ್ಬೇಕಲ್ಲ ನಿಮ್ಗೆ? ಕಪ್ ಒಂದ್ ಕಡೆ ಸಾವಿನ ಸರಮಾಲೆ, ಇನ್ನೊಂದ್ ಕಡೆ ಕಪ್ ಎತ್ತಿ ಮುತ್ತಿಡ್ತೀರಿ. ಮತ್ತೊಬ್ರು ಮಸಾಲೆ ದೋಸೆ ತಿನ್ನಕ್ ಹೋಗ್ತೀರಿ. ಮನುಷ್ಯತ್ವ ಇದೆಯಾ ನಿಮ್ಗೆ? ಮನುಷ್ಯತ್ವ ಇದೆಯೇನ್ರಿ? ಇಷ್ಟಾದ್ಮೇಲೆ ಆರೋಪ ಯಾರ ಮೇಲೆ? ಯಾಕೆ ಕೆಸಿಎಸ್ ಸ್ಟೇಡಿಯಂದಲ್ಲಿ ಅಮಾಯಕರ ಹತ್ಯೆ ಆಗಿದೆ ಅಂತ ಗೊತ್ತಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ನಿಮ್ಮ ಪ್ರತಿಷ್ಠೆ ಹೆಚ್ಚು ಮಾಡಿಸ್ಕೊಳಕ, ಈ ಕಪ್ಪಿನ ಗೆಲುವಿನಲ್ಲಿ ನಿಮ್ಮನ್ನು ನೀವು ಜೋಡಿಸ್ಕೊಳ್ಳಾಕ ಇವತ್ತು ಅಮಾಯಕರನ್ನ ಕೊಲ್ಲುವಂತ ಕೆಲಸ ನೀವು ಮಾಡಿದಿರಿ. ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಸೆಲೆಬ್ರೇಷನ್ ಇದೆ ಅಂತ ಗೊತ್ತಾದಾಗ ಮುಖ್ಯಮಂತ್ರಿಗಳೇ ನೀವು ವಿಧಾನಸೌಧದಲ್ಲಿ ಅದನ್ನು ಮಾಡಿ ನಾನು ಕ್ರೆಡಿಟ್ ತಗೋಬೇಕಂತ ಮಾಡಿದ್ರಿ. ಉಪಮುಖ್ಯಮಂತ್ರಿಗಳಿಗೂ ಕೂಡ ಈ ಸುದ್ದಿಯನ್ನು ಹಚ್ಚಿದಂಗ ಗೋವಿಂದರಾಜು ನೀವು ಎಲ್ಲರೂ ಕೂಡಿ ಇಲ್ಲೇ ವಿಧಾನಸೌಧದಲ್ಲಿ ಸೆಲೆಬ್ರೇಷನ್ ಅನ್ನು ಇಟ್ರಿ. 30 ಜನ ಅಲ್ಲಿ ಕುತ್ಕೋಬೇಕು ಅಂತೇಳಿ PWD ಅವರು ನಿಮಗೆ ರೈಟಿಂಗ್ ದಾಗ ಕೊಟ್ಟರು. ಆ ಸ್ಟೇಜ್ ಅಲ್ಲಿ 30ಕ್ಕಿಂತ ಹೆಚ್ಚು ಜನ ಕುತ್ಕೊಳ್ಳಕ್ ಆಗುದಿಲ್ಲ ಅಂತ ಹೇಳಿದ್ರು. ನಿಮ್ಮ ಮಕ್ಕಳು, ಮೊಮ್ಮಕ್ಕಳನ್ನ, ಹೆಂಡತಿಯನ್ನ ಎಲ್ಲಾರನ್ನೂ ಇಲ್ಲಿ ಕರ್ಕೊಂಡ್ಬಂದು ಫೋಟೋ ಕುಡಿಸುವಂತ ಕೆಲಸ ಮಾಡಿದ್ರು. ಅವ್ರು ಹೆಂಡತಿಗಳು ಇದ್ದವರು ಎಲ್ಲಾರು ಒಬ್ಬಕ್ಕಿಂತ ಹೆಚ್ಚು ಅವರು ಎಲ್ಲಾರು ಇಲ್ಲಿ ಬಂದಿದ್ರು. ಅವರೆಲ್ಲರೂ ಬಂದು ಇದು ಕ್ರಿಕೆಟರ್ಸ್ ಜೊತೆ ಫೋಟೋ ತೆಗೆಸ್ಕೊಳ್ಳುವಂತ ಕಾರ್ಯಕ್ರಮ ಇಲ್ಲಿ ವಿಧಾನಸೌಧದಲ್ಲಿ ಮಾಡಿದ್ರಿ. ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಇದನ್ನು ಮಾಡಿದ್ರೆ ಅವ್ರಿಗೆ ಕ್ರೆಡಿಟ್ ಹೋಗ್ತೈತಿ. ಪ್ರಕರಣದಲ್ಲಿ 11 ಜನ ಮೃತಪಟ್ಟಿದ್ರು. ಇದಕ್ಕೆ ನೇರ ಕಾರಣ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೆ ಹೋಮ್ ಮಿನಿಸ್ಟರ್ ಅನ್ನೋದು ಬಿಜೆಪಿಯವರ ಗಂಭೀರ ಆರೋಪ. ಇವರು ರಾಜೀನಾಮೆ ಕೊಡಬೇಕು ಅನ್ನೋದು ಇವರೆಲ್ಲರ ಆಕ್ರೋಶವೂ ಕೂಡ ಆಗಿದೆ. ಈ ಪ್ರಕರಣದಲ್ಲಿ ಈಗ ಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಬಿಜೆಪಿ ನಾಯಕರು,
ಬಿಜೆಪಿ ಶಾಸಕರುಗಳು ಪರಿಷತ್ ಸದಸ್ಯರು ಹೋರಾಟ ಮಾಡ್ತಾ ಇದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ ಎಲ್ಲರೂ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಟ್ರೋಫಿಯನ್ನು ಹಿಡ್ಕೊಂಡು ಮುದ್ದು ಕೊಟ್ಟು ಆ ನಂತರ ಕಾರ್ನಲ್ಲಿ ಆರ್ಸಿಬಿ ಧ್ವಜವೆಲ್ಲ ಹಿಡ್ಕೊಂಡು ಎಲ್ಲ ಶೋ ಮಾಡಿದೆಯಲ್ಲ, ಇದಕ್ಕೆ ನೇರ ಕಾರಣ ಡಿಕೆ ಶಿವಕುಮಾರ್ ಅವರೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಎಲ್ಲ ಬಿಜೆಪಿ ಶಾಸಕರುಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂತರಲ್ಲಿ ಇವೆಲ್ಲ ಮಾಡಿಲ್ಲ ಅಂತ ಈಗ ಕೈ ತೊಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಇವತ್ತು ಕೆಸಿಎಂ ಮೇಲೆ ಹಾಕ್ತಿದ್ದಾರೆ, ಆರ್ಸಿಬಿ ಮೇಲೆ ಹಾಕ್ತಿದ್ದಾರೆ. ರಾತ್ರಿವರೆಗೆ ದಂಧೆ, ಲೂಟಿ, ಅದಾದ ಮೇಲೆ ಈ ರೀತಿ ಜನರ ಪ್ರಾಣ ತೆಗೆಯೋದು, ಮಾನ ತೆಗೆಯೋದು. ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತೇಳಿ ಎಲ್ಲರ ಮಾನ ಮರ್ಯಾದೆ ತೆಗಿತೀರಿ. ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ. ಮೊದಲ ದಿವಸ ಹೇಳ್ತೀರಿ ಯಾರು ಪೊಲೀಸ್ನವ್ರದ್ದು ಏನೂ ತಪ್ಪಿಲ್ಲ. ಹಾಗಿದ್ದ ಮೇಲೆ ನಿಮ್ಗೇನ್ ರೋಗ ಬಂದಿತ್ತು? ಬೆಳಗ್ಗೆ ಎದ್ದ ತಕ್ಷಣನೇ ಮೇಲ್ನೋಟಕ್ಕೆ ಯಾರ್ಯಾರು ತಪ್ಪು ಮಾಡಿದ್ರು ಅವ್ರನ್ನ ಸಸ್ಪೆಂಡ್ ಅಂತೀರಿ. ಒಬ್ಬ ಕಮಿಷನರ್ನ ಸಸ್ಪೆಂಡ್ ಈ ಬೆಂಗಳೂರಲ್ಲಿ ಮಾಡಿದ್ದು ಇದುವರೆಗೂ ಉದಾಹರಣೆಯೇ ಇಲ್ಲ. ಆದ್ರೆ ಇತಿಹಾಸನೇ ಇಲ್ಲ. ಮೇಲ್ನೋಟಕ್ಕೆ ಗೊತ್ತಾಯ್ತಲ್ಲ ನಿಮಗೆ. ಕೆಳನೋಟ ಏನು? ನಿಮ್ ಕೆಳನೋಟನೂ ಸ್ವಲ್ಪ ಹೇಳಬೇಕಾಗಿತ್ತಲ್ಲ. ಬರೀ ಮೇಲ್ನೋಟ ಹೇಳಿದ್ರೆ ಅವ್ರು ಏನ್ ತಪ್ಪು ಮಾಡಿದ್ರು? ನಿಮ್ಮ ತಪ್ಪನ್ನ ವಿಧಾನಸೌಧದಲ್ಲಿ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೂಕ್ತ ಬಂದೋಬಸ್ತ್ ಕೊಡ್ಲಿಕ್ಕೆ ಬೇಕಾದಂತ ಸಿಬ್ಬಂದಿ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಲಿಖಿತವಾಗಿ ಕೊಟ್ಟಿಲ್ವಾ ನಿಮ್ಗೆ? ಇಷ್ಟಾದ್ಮೇಲೂ ಕೂಡ ನಿರ್ಣಯ ತಗೊಂಡವ್ರು ಯಾರು? ಆಯುಕ್ತರು ನಿರ್ಣಯ ತಗೊಂಡ್ರ? ವಿಧಾನಸೌಧದ ಮೆಟ್ಟಿಲ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿ, ಶಾಸಕರುಗಳು ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ವಿರಾಟ್ ಕೊಹ್ಲಿ ಜೊತೆ ಫೋಟೋ ತೆಗೆಸ್ಕೊಳ್ಳಿ ಅಂತ ಅವರು ನಿಮಗೆ ಸೂಚನೆ ಕೊಟ್ರ? ಯಾವ ಕಾರಣಕ್ಕೆ ಇದನ್ನ ಮಾಡಿದ್ರಿ ನೀವು? ಇದಕ್ಕೆ ಇವತ್ತಿಗೂ ನೀವು ಉತ್ತರ ಕೊಟ್ಟಿಲ್ಲ. ಮಾನವೀಯತೆ ಇಲ್ಲದೆ ನಡ್ಕೊಂಡ್ರಿ. ಒಂದ್ ಕಡೆ ಸಾವಿನ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ನೀವು ಹೆಂಗೆ ಮನುಷ್ಯತ್ವ ಸತ್ತವ್ರ ರೀತಿಯಲ್ಲಿ ನಡ್ಕೊಂಡ್ರಿ. ಒಬ್ರು ಕಪ್ ಎತ್ತಿ ಮುತ್ತಿಡ್ತಾರೆ, ಓಹೋ ನೀವೇ ಸಿಕ್ಸರ್ ಹೊಡೆದಿದ್ದು, ನೀವೇ ಗೆಲ್ಸಿದ್ದು ತಂಡನ. ನಾಚಿಕೆ ಆಗ್ಬೇಕಲ್ಲ ನಿಮ್ಗೆ? ಕಪ್ ಒಂದ್ ಕಡೆ ಸಾವಿನ ಸರಮಾಲೆ, ಇನ್ನೊಂದ್ ಕಡೆ ಕಪ್ ಎತ್ತಿ ಮುತ್ತಿಡ್ತೀರಿ. ಮತ್ತೊಬ್ರು ಮಸಾಲೆ ದೋಸೆ ತಿನ್ನಕ್ ಹೋಗ್ತೀರಿ. ಮನುಷ್ಯತ್ವ ಇದೆಯಾ ನಿಮ್ಗೆ? ಮನುಷ್ಯತ್ವ ಇದೆಯೇನ್ರಿ? ಇಷ್ಟಾದ್ಮೇಲೆ ಆರೋಪ ಯಾರ ಮೇಲೆ? ಯಾಕೆ ಕೆಸಿಎಸ್ ಸ್ಟೇಡಿಯಂದಲ್ಲಿ ಅಮಾಯಕರ ಹತ್ಯೆ ಆಗಿದೆ ಅಂತ ಗೊತ್ತಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ನಿಮ್ಮ ಪ್ರತಿಷ್ಠೆ ಹೆಚ್ಚು ಮಾಡಿಸ್ಕೊಳಕ, ಈ ಕಪ್ಪಿನ ಗೆಲುವಿನಲ್ಲಿ ನಿಮ್ಮನ್ನು ನೀವು ಜೋಡಿಸ್ಕೊಳ್ಳಾಕ ಇವತ್ತು ಅಮಾಯಕರನ್ನ ಕೊಲ್ಲುವಂತ ಕೆಲಸ ನೀವು ಮಾಡಿದಿರಿ. ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಸೆಲೆಬ್ರೇಷನ್ ಇದೆ ಅಂತ ಗೊತ್ತಾದಾಗ ಮುಖ್ಯಮಂತ್ರಿಗಳೇ ನೀವು ವಿಧಾನಸೌಧದಲ್ಲಿ ಅದನ್ನು ಮಾಡಿ ನಾನು ಕ್ರೆಡಿಟ್ ತಗೋಬೇಕಂತ ಮಾಡಿದಿರಿ. ಉಪಮುಖ್ಯಮಂತ್ರಿಗಳಿಗೂ ಕೂಡ ಈ ಸುದ್ದಿಯನ್ನು ಹಚ್ಚಿದಂಗ ಗೋವಿಂದರಾಜು ನೀವು ಎಲ್ಲರೂ ಕೂಡಿ ಇಲ್ಲಿ ವಿಧಾನಸೌಧದಲ್ಲಿ ಸೆಲೆಬ್ರೇಷನ್ ಅನ್ನು ಇಟ್ರಿ. 30 ಜನ ಅಲ್ಲಿ ಕುತ್ಕೋಬೇಕು ಅಂತೇಳಿ PWD ಅವರು ನಿಮಗೆ ರೈಟಿಂಗ್ ದಾಗ ಕೊಟ್ಟರು. ಆ ಸ್ಟೇಜ್ ಅಲ್ಲಿ 30ಕ್ಕಿಂತ ಹೆಚ್ಚು ಜನ ಕುತ್ಕೊಳ್ಳಕ್ ಆಗುದಿಲ್ಲ ಅಂತ ಹೇಳಿದ್ರು. ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಹೆಂಡತಿಯನ್ನ ಎಲ್ಲಾರನ್ನೂ ಇಲ್ಲಿ ಕರ್ಕೊಂಡ್ಬಂದು ಫೋಟೋ ಕುಡಿಸುವಂತ ಕೆಲಸ ಮಾಡಿದ್ರು. ಅವ್ರು ಹೆಂಡತಿಗಳು ಇದ್ದವರು ಅದಾರ, ಒಬ್ಬಕ್ಕಿಂತ ಹೆಚ್ಚು. ಅವರು ಎಲ್ಲಾರು ಇಲ್ಲಿ ಬಂದಿದ್ರು. ಅವರೆಲ್ಲರೂ ಬಂದು ಇದು ಕ್ರಿಕೆಟರ್ಸ್ ಜೊತೆ ಫೋಟೋ ತೆಗೆಸ್ಕೊಳ್ಳುವಂತ ಕಾರ್ಯಕ್ರಮ ಇಲ್ಲಿ ವಿಧಾನಸೌಧದಲ್ಲಿ ಮಾಡಿದ್ರಿ. ಮುಖ್ಯಮಂತ್ರಿಗಳ ವಿಧಾನಸೌಧದಲ್ಲಿ ಇದನ್ನು ಮಾಡಿದ್ರೆ ಅವ್ರಿಗೆ ಕ್ರೆಡಿಟ್ ಹೋಗ್ತೈತಿ.